ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PGR ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಚಾಪ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು 4 ಜನಕ್ಕೆ ಆಗುವಷ್ಟು ಚಿಕನ್ ಚಾಪ್ಸ್ ಮಾಡ್ತಾ ಇರೋದು. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಎಷ್ಟು ಅಂತ ನೋಡೋಣ ಬನ್ನಿ. 1/2 ಕಿಲೋ ಚಿಕನ್, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸು, ಶುಂಠಿ, ಪುದೀನ, ಕೊತ್ತಂಬರಿ, ಪೆಪ್ಪರ್, ಚಕ್ಕೆ, ಲವಂಗ, ಏಲಕ್ಕಿ ಹಾಗೂ ಅರಿಶಿನ ಪುಡಿ. ಫಸ್ಟು ಈರುಳ್ಳಿ ಹಾಗೂ ಶುಂಠಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಮೊದಲು ಪಾತ್ರೆಗೆ 3 ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಬಿಸಿ ಆದಮೇಲೆ ಚಿಕನ್ ಹಾಕಿ ಅದನ್ನು ನೀರು ಡ್ರೈ ಆಗಲಿಕ್ಕೆ ಬಿಡೋಣ. ಇವಾಗ ಒಂದು ಪಾನ್ನಲ್ಲಿ 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಕಟ್ ಮಾಡಿ ಇಟ್ಟಿದ್ದಂತಹ ಈರುಳ್ಳಿ, ಶುಂಠಿ ಹಾಗೂ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತಣ್ಣಗಾಗಲು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇನ್ನೊಂದು ಕಡೆ ಚಿಕನ್ ಡ್ರೈ ಆಗೋಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಇಟ್ಕೊಂಡಿದ್ವು. ಈಗ ನೀರು ಚೆನ್ನಾಗಿ ಡ್ರೈ ಆಗಿದೆ, ಹಾಗೆ ಮಸಾಲೆ ಕೂಡ ತಣ್ಣಗಾಗಿದೆ. ಈಗ ಅದನ್ನು ಗ್ರೈಂಡ್ ಮಾಡಿಕೊಂಡು ಚಿಕನ್ಗೆ ಆ್ಯಡ್ ಮಾಡೋಣ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆಯ ಹಸಿ ಸ್ಮೆಲ್ ಹೋಗೋವರೆಗೂ ಹಾಗೂ ಚಿಕನ್ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ. ನೀವು ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ರುಚಿ ನೋಡಿಕೊಂಡು ಸಾಲ್ಟ್ ಸ್ವಲ್ಪ ಕಡಿಮೆ ಇದ್ದರೆ ಚೂರು ಆ್ಯಡ್ ಮಾಡಿ. ಮೊದಲೇ ನಾವು ಸಾಲ್ಟು ಆ್ಯಡ್ ಮಾಡ್ಕೊಂಡಿದ್ವು. ಇವಾಗ 10 ರಿಂದ 15 ನಿಮಿಷ ಕುದಿಲಿಕ್ಕೆ ಬಿಡಿ. ಈಗ 15 ಮಿನಿಟ್ಸ್ ಆಯಿತು. ಚಾಪ್ಸು ರೆಡಿ ಆಗಿದೆ. ಇದನ್ನು ನೀವು ರೈಸ್, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ತಿಂದು ರುಚಿ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.